ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ದಕ್ಷಿಣ ಕನ್ನಡ ಜಿಲ್ಲೆ ಹಿಂಸೆಗೂ ಅದಕ್ಕೂ ಅವಿನಾಭಾವ ಸಂಬಂಧ. ಆ ಅವಿನಾಭಾವ ಸಂಬಂಧದಲ್ಲಿ ಧರ್ಮಗಳ ನಡುವೆ ಅಥವಾ ಆರೋಪಿ ಆಗಿರುವವನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದರೆ, ಅಲ್ಲೇನೋ ಇನ್ನೇನೋ ಆಗಿರುವಂಥದ್ದು ಹಿಂದೂ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದರೆ, ಈ ಹಿಂದುತ್ವದ ಹೆಸರಿನಲ್ಲಿ ಪಡೆಗಳನ್ನು ಕಟ್ಕೊಂಡಿದ್ದಾರಲ್ಲ ವೀರರು, ಶೂರರು, ಧೀರರು, ಇವರ ಆರ್ಭಟವನ್ನು ನೀವು ತಡೆಯೋಕ್ಕಾಗೋದಿಲ್ಲ. ಎಲ್ಲ ರೀತಿಯಲ್ಲೂ ಆರ್ಭಟಿಸ್ತಾರೆ. ರಸ್ತೆಯಲ್ಲೂ ಆರ್ಭಟಿಸ್ತಾರೆ, ವಿಡಿಯೋದಲ್ಲೂ ಆರ್ಭಟಿಸ್ತಾರೆ, ಸ್ಟೇಜ್ ಮೇಲೂ ಆರ್ಭಟಿಸ್ತಾರೆ. ಖಡ್ಗ ಹಿಡೀರಿ ಅಂತಾರೆ, ತಲೆ ಕಡೀರಿ, ಏನೆಲ್ಲ ಸಾಧ್ಯನೋ ಎಲ್ಲ ಹೇಳ್ಬಿಡ್ತಾರೆ, ಹೆದರ್ಕೊಳ್ಳೋದೇ ಇಲ್ಲ. ಆದರೆ ಇಲ್ಲೊಂದು ಪ್ರಕರಣ ಆಗಿದೆ. ಇದಕ್ಕೆ ಮಾತ್ರ ಪ್ರಶ್ನೆ ಮಾಡೋದಕ್ಕೆ, ಇದರ ಬಗ್ಗೆ ಮಾತಾಡೋದಕ್ಕೆ ಒಬ್ಬನೇ ಒಬ್ಬ ಹಿಂದುತ್ವದ ನಾಯಕನಿಗೆ ದಮ್ಮಿಲ್ಲ, ತಾಕತ್ತಿಲ್ಲ. ಹೇಡಿಗಳ ಹಾಗೆ ಬಾಯಿ ಮುಚ್ಕೊಂಡಿದ್ದಾರೆ. ಯಾಕೆ? ಆ ಹೀನ ಕೃತ್ಯ, ಒಂದು ಹೆಣ್ಣು ಮಗುವನ್ನು ನಂಬಿಸಿ ರೇಪ್ ಮಾಡಿ ಮಗು ಹುಟ್ಟಿದ ಮೇಲೆ ಕೈ ಕೊಟ್ಟಿದ್ದಾನಲ್ಲ, ಮದುವೆ ಆಗ್ತೀನಿ ಅಂತ ನಂಬಿಸಿ ಮನೆಗೆ ಕರ್ಕೊಂಡು ಹೋಗಿ ದೈಹಿಕ ಸಂಪರ್ಕ ಬೆಳೆಸಿ ಅವಳು ಗರ್ಭಿಣಿ ಆದಮೇಲೆ ಕೈ ಕೊಟ್ಟು ಈಗ ಮಗು ಆಗಿದ್ದು ಆ ಹುಡುಗಿ, ಕಾಲೇಜ್ ಹುಡುಗಿ ಪಾಪ, ಆಕೆ ಅವಳು ಕಣ್ಣೀರು ಹಾಕ್ತಿದ್ರು ಸಹ ಆ ಕೃತ್ಯ ಎಸಗಿರೋನು ಅವನ ವಿರುದ್ಧ ಮಾತಾಡೋದಕ್ಕೆ, ಹೆಸರು ಹೇಳೋದಕ್ಕೂ ಸಹ ಇವರಿಗೆ ದಮ್ಮು ತಾಕತ್ತಿಲ್ಲ. ಆ ಲೆವೆಲ್ಗೆ ಹೇಡಿಗಳು. ದಕ್ಷಿಣ ಕನ್ನಡದಲ್ಲಿರುವಂತಹ ಹಿಂದುತ್ವ ಹೆಸರಿನ ಕಾರ್ಯಕರ್ತರೋ, ನಾಯಕರೋ, ದಾಂಡಿಗರೋ, ಯಾರೋ ಒಬ್ಬರು ದಮ್ಮಿಲ್ಲ, ತಾಕತ್ತಿಲ್ಲ ಈ ಪ್ರಕರಣದ ಬಗ್ಗೆ ಮಾತಾಡೋದಕ್ಕೆ. ಸೈಲೆಂಟ್. ಯಾಕೆ? ಆ ಕೃತ್ಯ ಎಸಗಿದ್ದಾನಲ್ಲ, ಆ ಕಂತ್ರಿ ಕೆಲಸ ಮಾಡಿದ್ದಾನಲ್ಲ, ಅವನ ಮೈ ಮೇಲೆ ಜನಿವಾರ ಇದೆ. ಅವನು ಬ್ರಾಹ್ಮಣ ಮಾಡಿದ ಮೇಲೆ ಪ್ರಶ್ನೆ ಮಾಡೋದಕ್ಕೆ ಈ ಹಿಂದುತ್ವದವರಿಗೆ ಶಕ್ತಿ ಇರುತ್ತಾ? ಅದರಲ್ಲೂ ಆಲ್ಮೋಸ್ಟ್ ಬ್ರಾಹ್ಮಣರ ಗುಲಾಮಗಿರಿಗೆ ಈ ದೇಶವನ್ನು ಒಪ್ಪಿಸಬೇಕು ಅಂತ ಹೋರಾಡ್ತಿರೋರು ಅವರು. ಮನುವಾದವನ್ನು ವಾಪಸ್ ತರಬೇಕು, ಹಿಂದೂ ರಾಷ್ಟ್ರ ಮಾಡಬೇಕು, ಹಿಂದುತ್ವ ತರಬೇಕು, ದಲಿತರು, ಅಸ್ಪೃಶ್ಯರನ್ನು ಮತ್ತೆ ಬೀದಿಗೆ ತಳ್ಳಬೇಕು, ಅವ್ರಿಗೇನು ಇಲ್ದರಂಗೆ ನೋಡ್ಕೋಬೇಕು, ಅವ್ರನ್ನ ಮುಟ್ಟಬಾರ್ದು, ಅವ್ರನ್ನ ಹತ್ರ ಬಿಡಿಸ್ಕೋಬಾರ್ದು, ಅವ್ರಿಗೆ ನೀರು ಕೊಡಬಾರ್ದು, ಊಟ ಕೊಡಬಾರ್ದು, ದೇವಸ್ಥಾನಕ್ಕೆ ಬಿಡಬಾರ್ದು, ಅವರನ್ನು ಹಿಂಸೆ ಮಾಡ್ತಿರ್ಬೇಕು. ಶೂದ್ರರು ಅನ್ನಿಸ್ಕೊಂಡವರನ್ನು ಬ್ರಾಹ್ಮಣರ ಕಾಲ್ ಕೆಳಗಡೆ ಹಾಕಬೇಕು. ಅಂಥ ಒಂದು ರಾಷ್ಟ್ರ ನಿರ್ಮಾಣಕ್ಕಾಗಿ ದುಡಿತಾ ಇರುವಂತಹ ಹಿಂದುತ್ವ ಪಡೆಗಳು ಅವರು ಬ್ರಾಹ್ಮಣರ ವಿರುದ್ಧ ಧ್ವನಿ ಎತ್ತೋದು, ಚಕರ ಎತ್ತೋದು, ಓ ನೋ, ಸಾಧ್ಯನೇ ಇಲ್ಲ. ಅದನ್ನು ಈ ಪ್ರಕರಣ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಸಾಕಷ್ಟು ಸೂಕ್ಷ್ಮವಾಗಿ ಅಲ್ಲ, ವ್ಯವಸ್ಥಿತವಾಗಿ ಅಲ್ಲ, ಓಪನ್ ಆಗಿ ನಿರೂಪಿಸ್ತಾ ಇದೆ. ಸೊ ಏನಿದು ಈ ಕಚಡ ಪ್ರಕರಣ? ಯಾವನವನು ಕಚಡ ಅಂತಂದರೆ ಅವನ ಹೆಸರು ಕೃಷ್ಣ ರಾವ್ ಅಂತೆ. ಅವನಪ್ಪ ಮೊದಲೇ ಬ್ರಾಹ್ಮಣ, ಮೈ ಮೇಲೆ ಜನಿವಾರ ಬೇರೆ ಇದೆ, ಮುಟ್ಟಂಗಿಲ್ಲ, ಇವ್ರಿಗೆ ಯಾರಿಗೂ ದಮ್ಮು ತಾಕತ್ತಿಲ್ಲ. ಅದರ ಜೊತೆಗೆ ಅವನು BJP ನಾಯಕ ಬೇರೆ ಅಂತ, ಕಂತ್ರಿ ಕೆಲಸ ಮಾಡಿರೋ ಹುಡುಗನ ತಂದೆ. ಅವನ ಹೆಸರು ಜಗನ್ನಿವಾಸ ರಾವ್. ಅಪ್ಪ ಮಗ ಇಬ್ಬರು ಎಸ್ಕೇಪ್. ಈಗ ಅಪ್ಪ ಮಗ ಇಬ್ಬರು ಎಸ್ಕೇಪ್ ಮಾಡಿಸಿರ್ತಾರೆ. ಇವರೇ ಮಾಡಿಸಿರ್ಬೋದು, ಆಯಿತಾ? ಅವನೇನು ಮಾಡಿದ್ದಾನೆ, ಒಂದು ಕಾಲೇಜ್ ಹುಡುಗಿನ ಡವ್ವು ಅಂತೇನೋ ಒಪ್ಪಿಸಿ ನಂಬಿಸಿ ಮದುವೆ ಆಗ್ತೀನಿ ಅಂತ ಹೇಳಿ, ಅದು ಅವನ ತಂದೆ ತಾಯಿಗೂ ಗೊತ್ತಿತ್ತು ಅಂತ ಹೇಳಲಾಗ್ತಿದೆ, ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ತನ್ನ ಮನೆಗೆ ಕರ್ಕೊಂಡು ಹೋಗಿ ಆಗಾಗ ಏನೆಲ್ಲ ಸಂತೋಷ ಪಡಬೇಕು, ಖುಷಿ ಪಡಬೇಕು, ಸುಖ ಪಡಬೇಕು ಎಲ್ಲ ಪಟ್ಟಿದ್ದಾನೆ. ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಗರ್ಭಿಣಿ ಆದಾಗಲೂ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಇನ್ನೇನು ಡೆಲಿವರಿ ಆಗಬೇಕು, ಮಗು ಹುಟ್ಟೋ ಸಂದರ್ಭಕ್ಕೆ ಬರುವಾಗ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವನಿಗಾಗ ಮನುಸ್ಮೃತಿ ನೆನಪಾಗಿರಬೇಕು, ಬ್ರಾಹ್ಮಣರು ಏನು ಮಾಡಿದ್ರು ಸರಿ ಅನ್ನೋದು. ಎಲ್ಲರೂ ಬ್ರಾಹ್ಮಣರು ಗುಲಾಮರು ಅನ್ನೋದು ನೆನಪಾಗಿರ್ಬೇಕು ಅವನಿಗೆ. ಹಾಗಾಗಿ ನೋ ವೇ ಮದುವೆ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಬಿಟ್ಟ. ಆ ಹುಡುಗಿ ಇವಾಗ ಮಗುವನ್ನು ಹೆತ್ತಿದೆ. ತಾಯಿ ಗೊಳೋ ಅಂತ ಕಣ್ಣೀರು ಹಾಕ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೇಪ್ ಕೇಸ್ ಆಗಿದೆ.
ಅಷ್ಟರಲ್ಲಿ ಕೃಷ್ಣರಾವ್ ಮತ್ತು ಅವನ ಅಪ್ಪ ಜಗನ್ನಿವಾಸ ರಾವ್ BJP ನಾಯಕ ಇಬ್ಬರು ನಾಪತ್ತೆ. ಆದರೆ ಇದೇ ಜಾಗದಲ್ಲಿ ಈ ಕೃಷ್ಣರಾವ್ ಅನ್ನುವಂಥವನ ಜಾಗದಲ್ಲಿ ಒಬ್ಬ ಮುಸ್ಲಿಂ ಇದ್ದಿದ್ದರೆ ಪುತ್ತೂರಿನಲ್ಲಿ ಏನೆಲ್ಲ ಆಗಿರೋದು, ಎಷ್ಟು ಪ್ರತಿಭಟನೆಗಳು, ಎಷ್ಟು ರಸ್ತೆ ತಡೆಗಳು, ಎಷ್ಟು ಆಕ್ರೋಶದ ಮಾತುಗಳು, ಎಷ್ಟು ಸಭೆಗಳು, ಎಷ್ಟು ದ್ವೇಷ ಭಾಷಣಗಳು, ಏನೆಲ್ಲ ಆಗಿರ್ತಿತ್ತು, ಎಲ್ಲವನ್ನು ಮಾಡ್ತಿದ್ರು. ಯಾರ್ಯಾರೋ ಇದಾರಲ್ಲ, ಒಂದು ದೊಡ್ಡ ಪಟಾಲಂ, ಪುತ್ತಿಲ ಅಂತೆ, ಪುತ್ತಿಲ ಪರಿವಾರ ಅಂತೆ, ಭರತ್ ಶೆಟ್ಟಿ ಅಂತೆ, ಕುಮ್ದೇಲ್ ಅಂತೆ, ಪಂಪ್ವೆಲ್ ಅಂತೆ, ಏನು ದೊಡ್ಡ ಲೈನ್ ಇದೆ ಅವ್ರದ್ದು. ಇದೇ ಕೆಲಸ. ಆ ಲೈನಲ್ಲಿ ಒಬ್ಬನಿಗಾದರೂ ಧೈರ್ಯ ಇದೆಯಾ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂದರೆ ನೋ. ಒಬ್ಬನಿಗೂ ತಾಕತ್ತಿಲ್ಲ, ಒಬ್ಬನಿಗೂ ದಮ್ಮಿಲ್ಲ, ಏನೂ ಇಲ್ಲ. ಯಾಕೆ? ಅವನೊಬ್ಬ ಬ್ರಾಹ್ಮಣರ ಹುಡುಗ. ಅಲ್ಲಿಗೆ ಮುಗೀತು ಕತೆ. ಇವರ ಹಿಂದೂ ರಾಷ್ಟ್ರ ಅನ್ನೋದೇನಾದರೂ ಇವತ್ತಿದ್ದಿದ್ರೆ ಆ್ಯಕ್ಚುಲಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದವರ ಮೇಲೇ ಕೇಸಾಗಿ ಜೈಲಿಗೆ ಹಾಕಿರೋರು. ಅದಿನ್ನೂ ಬಂದಿಲ್ಲ, ಅದಕ್ಕೆ ಇವರು ಹೋರಾಡ್ತಿರೋದು. ಬ್ರಾಹ್ಮಣರ ವಿರುದ್ಧ ಆರೋಪ ಮಾಡೋದಂದ್ರೆ ಏನ್ರಿ ಅರ್ಥ? ಇವ್ರಿಗೆ ಯಾರಿಗಾದರೂ ಅದನ್ನು ಒಪ್ಕೊಳ್ಳೋ ಶಕ್ತಿ ಇರುತ್ತಾ? ಮನಸ್ಸಿರುತ್ತಾ? ಶಕ್ತಿ ಬಿಡಿ, ಮನಸ್ಸೇ ಇರಲ್ಲ. ಈ ದೊಡ್ಡ ಪಟಾಲಂ ಇದೆಯಲ್ಲ, ದ್ವೇಷದ ಪಟಾಲಂ, ಒಬ್ಬನಿಗೂ ಧೈರ್ಯ ಇರಲ್ಲ, ಶಕ್ತಿ ಇರಲ್ಲ. ಬ್ರಾಹ್ಮಣರು ಏನು ಕನಿಷ್ಠ ಮನಸ್ಥಿತಿಗಳು, ಏನು ಅನಿಷ್ಟ ಮನಸ್ಥಿತಿಗಳು. ಒಬ್ಬನೂ ಮಾತಿಲ್ಲ. ಆ ಹೆಣ್ಣು ಮಗು ಜೀವನ ಏನಾಗುತ್ತೋ, ಅದಕ್ಕೊಂದು ಮಗು ಬೇರೆ ಆಗಿದೆ, ಅವಳ ಜೀವನ ಏನು, ಆ ಮಗು ಜೀವನ ಏನಾಗುತ್ತೋ ಗೊತ್ತಿಲ್ಲ. ಅದು ಹೆಣ್ಣೋ ಗಂಡೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಮಗು ಹುಟ್ಟಿದೆ, ಕೇಸಾಗಿದೆ, ಅಷ್ಟೇ. ಇದಿಷ್ಟು ಹಿಂದುತ್ವದ ಹೆಸರಿನಲ್ಲಿ ಅಲ್ಲಿ ವೀರಾದಿವೀರರು, ಶೂರಾದಿಶೂರರು, ನಾವು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಓಡಾಡುವಂಥವರ ನಿಜವಾದ ತಾಕತ್ತು, ದಮ್ಮಿನ ಅನಾವರಣ, ನಿಜವಾದ ದಮ್ಮು ತಾಕತ್ತಿನ ಅನಾವರಣ. ಅಷ್ಟೇ. ಅಲ್ಲಿ ಮುಸ್ಲಿಂ ಇದ್ದಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗಿರೋದು. ದಲಿತರಿದ್ದಿದ್ದರೂ ಸಹ ಒಂದು ಗತಿ ಕಾಣಿಸಿರೋರು. ಬ್ರಾಹ್ಮಣ ಹುಡುಗ ಮುಟ್ಟಂಗಿಲ್ಲ, ಮಾತಾಡಂಗೂ ಇಲ್ಲ, ಶಾಪ ತಟ್ಟುಬಿಡುತ್ತೆ. ಸೊ ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.